ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಮಗೂ ಎಲ್ಲ ಶಾಸಕರು ಕೊಟ್ಟಂಗೆ ಇಲ್ಲೂ 25 ಅದು ಬಂದಿದೆ ಕೊಟ್ಟಿರೋದನ್ನ. ಅದಲ್ಲದೆ ನಾನು ಒಂದು 45 ಕೋಟಿ ರೂಪಾಯಿ ಸಪ್ರೇಟಾಗೆ ನಾನು ಈ ಕ್ಷೇತ್ರಕ್ಕೆ ಅಂತಾನೆ ನಾನು ತಗೊಂಡು ಬಂದಿದ್ದೀನಿ. ಇವಾಗ ಅದನ್ನು ತಗೊಂಡು ಬಂದು ಅದನ್ನು ಇವಾಗ ಎಲ್ಲ ಕಡೆ ಅದನ್ನು ಆಕ್ಷನ್ ಪ್ಲಾನಿಗೆ ರೆಡಿ ಮಾಡಿ ಇವಾಗ ಎಲ್ಲ ಕಡೆ ಇವಾಗ ಕರಿತಾ ಇದ್ದಾರೆ. ನಾನು ಇವತ್ತು ತಮ್ಮ ಮುಖೇನ ನಾನು ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ಇವತ್ತು ಇನ್ನು ಕೆಲವರು ಗಮನಕ್ಕೆ ನಾನು ತರಲೇಬೇಕಾಗ್ತದೆ. ಯಾಕೆಂದರೆ ನಾನು ಹಿಂದೆ ಇದ್ದಂಥ ಸಮಯದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅನುದಾನ ತಂದರೂ ಕೂಡ ನನಗೆ ಕೆಲಸ ಬಿಡದ ಈ ಕ್ಷೇತ್ರಕ್ಕೆ ಭಾಳ ನನಗೆ ಅದು ತೊಂದರೆ ಮಾಡೋದಲ್ಲ, ಕ್ಷೇತ್ರದ ಜನಕ್ಕೆ ಇವತ್ತು ತೊಂದರೆ ಕೊಟ್ಟರು. ಅದನ್ನು ತಾವೆಲ್ಲ ಕ್ಷೇತ್ರದ ಜನ ತಾವೆಲ್ಲ ನೋಡಿದ್ದಾರೆ, ತಮಗೂ ಮಾಧ್ಯಮದವ್ರಿಗೂ ಗೊತ್ತಿದೆ. ಇವತ್ತು ನಾನೇ ನಿಂತು ಈ ಕ್ಷೇತ್ರಕ್ಕೆ ಇವತ್ತು ಬೆಂಗಳೂರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಉತ್ತರ, ಬೆಂಗಳೂರು ಪಶ್ಚಿಮ ಅಂತ ಎರಡಾಗಿದೆ. ಇವತ್ತು ಉತ್ತರದಲ್ಲಿ 8 ವಾರ್ಡ್ ಬಂದಿದೆ, BBMP ವಾರ್ಡ್ ಬಂದವೆ. ಪಶ್ಚಿಮಕ್ಕೆ 10 ವಾರ್ಡ್ ಬಂದಿದೆ. ಇವತ್ತು ಉತ್ತರಕ್ಕೆ ನಾನು ಇದರಲ್ಲಿ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಯವರಿಂದ, ಮಾನ್ಯ ಸರ್ಕಾರದಿಂದ, ಮಾನ್ಯ ಉಪಮುಖ್ಯಮಂತ್ರಿಯವರು ಅವ್ರಿಗೆ ಹೇಳಿ ಈ ಕ್ಷೇತ್ರಕ್ಕೆ, ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕು, ಒಂದು 100 ಕೋಟಿ ರೂಪಾಯಿ ಬೇಕೇ ಬೇಕು ಅಂತ ನಾನು ಕೂತ್ಕೊಂಡಿದ್ದೆ. ಅದನ್ನು ಮೀಟಿಂಗ್ನಲ್ಲಿ ಪದೇ ಪದೇ ನಾನು ಹಿಂದೆ ಬಿದ್ದು ನಾನು ಅನುದಾನ ಕೊಡಿ ಕ್ಷೇತ್ರದ ಜನಗಳಿಗೆ ಇವತ್ತು ಒಂದು ಒಳ್ಳೇದಾಗಬೇಕು. ಹಿಂದೆ ನನಗೆ ಕಣ್ಣೀರ ಕೈ ತೊಳಸಿ ಕ್ಷೇತ್ರದ ಜನಗಳಿಗೂ ಪಾಪ ಫ್ಲಡ್ ಆದಾಗ, ಕೋವಿಡ್ ಬಂದಂಥ ಕಾಲದಲ್ಲೆಲ್ಲ ಭಾಳ ಜನಕ್ಕೆ ತೊಂದರೆಗಳಾಗಿದೆ. ಈಗ ಹಂಗೆ ಆಗಬಾರ್ದು. ಇವತ್ತು ನಿಮ್ಮ ಸರ್ಕಾರದ ನಂಗೆ ಅನುದಾನ ಬೇಕೇ ಬೇಕು ಅಂತ ಕೊಟ್ಟಾಗ ಸುಮಾರು 45 ಕೋಟಿಗಳು ಮಾನ್ಯ ಮುಖ್ಯಮಂತ್ರಿಗಳು ಸಪ್ರೇಟಾಗಿ 25 ಅಂದರೆ 45 ಕೋಟಿ ರೂಪಾಯಿ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇವತ್ತು ಅದೇ ದುಡ್ಡಿನಲ್ಲಿ ಇವತ್ತು 8 ಕೋಟಿ ರೂಪಾಯಿ ಇವತ್ತು ಶೆಟ್ಟಳ್ಳಿ ವಾರ್ಡ್ಗೆನೆ ಇವತ್ತು 12 ಕೋಟಿ ರೂಪಾಯಿ ಇವತ್ತು ಆ ಕಡೆ ಶೆಟ್ಟಳ್ಳಿ ವಾರ್ಡ್ಗೆ ನಾನು ಇವತ್ತು ಶೆಟ್ಟಳ್ಳಿ ಮಲ್ಸಂದ್ರಕ್ಕೆ 12 ಕೋಟಿ ರೂಪಾಯಿ ಹಾಕಿದೆ ಇವತ್ತು. ಅದಲ್ದೇ ಇಲ್ಲಿ ಈ ಒಂದು ಸಬ್ ಡಿವಿಷನಲ್ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇವರೇನೋ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳ್ತಾ ಇದ್ರು, ಸಿಇನು, ಅದಕ್ಕೆ 1 ಕೋಟಿ ರೂಪಾಯಿ ಹಾಕೊಂಡಿದ್ದಾರೆ. ಮತ್ತು ಇಲ್ಲಿ ದಾಸರಳ್ಳಿ ಬಗಲಗುಂಟೆ ವಾರ್ಡ್ಗೆ 4 ಕೋಟಿ ರೂಪಾಯಿ ಇವತ್ತು ಅದಕ್ಕೆ ಹಾಕೊಂಡಿದ್ದಾರೆ. ಅದಲ್ಲದೆ ಇವತ್ತು ಚಿಕ್ಕಬಳ್ಳಾಪುರ ರೈಲ್ವೆ ಗೇಟ್ ಹತ್ರ 1 ಕೋಟಿ ರೂಪಾಯಿ ಹಾಕೊಂಡಿದೆ. ಮತ್ತು ಚಿಕ್ಕಸಂದ್ರ ಮೇನ್ ರೋಡ್ ಹನುಮಂತೇಗೌಡ ಆ ರೋಡ್ಗೆ ಅಲ್ಲಿ 1 ಕೋಟಿ ರೂಪಾಯಿ ಹಾಕಿದೆ. ಮತ್ತು ಸಪ್ತಗಿರಿ ಕಾಲೇಜ್ ರೋಡ್ ಚಿಕ್ಕಸಂದ್ರ ಮೇನ್ ರೋಡ್ 1.5 ಕೋಟಿ ಹಾಕಿದೆ. ಕಿರ್ಲೋಸ್ಕರ್ ಲೇಔಟು ಹೆಸರುಘಟ್ಟ ಮೇನ್ ರೋಡು ಸಪ್ತಗಿರಿ ಕಾಲೇಜ್ನ ಫಸ್ಟ್ ಕ್ಲಾಸ್ ಕಿರ್ಲೋಸ್ಕರ್ ಲೇಔಟ್ ಕಡೆಗೆ 1 ಕೋಟಿ ಹಾಕಿದೆ. ರಾಘವೇಂದ್ರ ಲೇಔಟ್ಗೆ ಶೆಟ್ಟಳ್ಳಿ ವಾರ್ಡ್ಗೆ 1 ಕೋಟಿ ಹಾಕಿದೆ. ಮತ್ತು ಇದು ಲೇಕ್ ವ್ಯೂ ಲೇಔಟ್ ಮೇನ್ ರೋಡ್ಗೆ 80 ಲಕ್ಷ ಹಾಕಿದೆ. ಮತ್ತು ನಿಸರ್ಗ ಲೇಔಟ್ಗೆ 1 ಕೋಟಿ ರೂಪಾಯಿ ಹಾಕಿದೆ. ಮತ್ತು RR ಲೇಔಟ್ ಸರೌಂಡಿಂಗ್ನಲ್ಲಿ 50 ಲಕ್ಷ ಹಾಕಿದೆ. ಮಾರಮ್ಮ ಟೆಂಪಲ್ MA ಗ್ರೌಂಡ್ ರೋಡ್ ಮೇನ್ ರೋಡ್ಗೆ 60 ಲಕ್ಷ ಹಾಕಿದೆ. ಮತ್ತು ರೀಸರ್ಫೇಸಿಂಗ್ ಸಿದ್ದೇಶ್ವರ ಲೇಔಟ್ಗೆ 50 ಲಕ್ಷ ಹಾಕಿದೆ. ಮತ್ತು ಅದಲ್ಲದೆ ಇದಕ್ಕೆ ಅದು ಲಕ್ಷ್ಮೀಪುರ ಮೇನ್ ರೋಡ್ಗೆ 3 ಕೋಟಿ ರೂಪಾಯಿ ಹಾಕಿದೆ. ಚಿಕ್ಕಸಂದ್ರ ರೋಡ್ ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿಂದ ಚಿಕ್ಕಸಂದ್ರ ಗೌರ್ಮೆಂಟ್ ಸ್ಕೂಲ್ಗೆ 1 ಕೋಟಿ ರೂಪಾಯಿ ಹಾಕಿದೆ. ಮತ್ತು ಆಸ್ಫಾಲ್ಟಿಂಗ್ ಇದು ಪೈಪ್ಲೈನ್ ರೋಡು ಹೆಸರುಘಟ್ಟ ಮೇನ್ ರೋಡು ಅಯ್ಯಪ್ಪ ಟೆಂಪಲ್ ರೋಡ್ ಕಡೆಗೆ 3 ಕೋಟಿ ರೂಪಾಯಿ ಹಾಕಿದೆ. ಅಬ್ಬಿಗೆರೆ ರೋಡು ವೈಮ್ಯಾಕ್ ಜಂಕ್ಷನ್ನು ರೈನ್ಬೋ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಆ ಮೇನ್ ರೋಡ್ಗೆ ಇವತ್ತು 2 ಕೋಟಿ ರೂಪಾಯಿ ಹಾಕಿದೆ. ಮತ್ತು ಇನ್ನೊಂದು AGB ಲೇಔಟು ಅಲ್ಲಿ ಹೆಸರುಘಟ್ಟ ಮೇನ್ ರೋಡ್ಗೆ ಅಲ್ಲಿ 2 ಕೋಟಿ ರೂಪಾಯಿ ಹಾಕಿದೆ. ಅದೆಲ್ಲ ಚಿಕ್ಕಬಳ್ಳಾಪುರ ಮೇನ್ ರೋಡ್ ಶೆಟ್ಟಳ್ಳಿ, ಅದು ಯಾಕೆಂದರೆ ರೋಡು ಫುಟ್ಪಾತು ಇವೆಲ್ಲ ನಮ್ಮದು ವಾರ್ಡ್ ಬೌಂಡ್ರಿಗೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಆ ಕಡೆಗೆ 3.5 ಕೋಟಿ ರೂಪಾಯಿ ಹಾಕಿದೆ. ಅದಲ್ದೇ ಇದು MA ಲೇಔಟ್ ಮೇನ್ ರೋಡು ಹೆಸರುಘಟ್ಟ ಮೇನ್ ರೋಡ್ಗೆ ಅಟ್ಯಾಚು ಅಲ್ಲೂ 2 ಕೋಟಿ ರೂಪಾಯಿ ಹಾಕಿದೆ. ಅದು ಅಷ್ಟೇ ಅಲ್ಲ, ಈ ಕಡೆ ವೆಸ್ಟ್ ಆದಮೇಲೆ ಇದು ಎಲ್ಲ ನಾರ್ತ್ ಆಯ್ತದು, ಇದು ಉತ್ತರ ಕಡೆಗೆ ನೆಲಗದನಹಳ್ಳಿಗೆ ಮತ್ತು ಚೊಕ್ಕಸಂದ್ರ ವಾರ್ಡು, ಆಮೇಲೆ ಪಿನ್ಯ ಇಂಡಸ್ಟ್ರಿಯಲ್ ವಾರ್ಡು ಅಂತ ಅವು ಮುಂಚೆ ಇತ್ತು, ಈಗ ಅದು ಪಾರ್ವತಿ ನಗರ ಆಗಿದೆ. ಅಲ್ಲಿ 5.5 ಕೋಟಿ ರೂಪಾಯಿ ಆ 3 ವಾರ್ಡ್ಗೆ ಹಾಕಿದೆ. ಅದಲ್ದೇ ಯಗ್ನಹಳ್ಳಿ, ರಾಜಗೋಪಾಲ್ ನಗರ ಮತ್ತು ಸುಂಕುದಕಟ್ಟೆಗೆ 6 ಕೋಟಿ ರೂಪಾಯಿ ಹಾಕಿದೆ. ಮತ್ತು ಇನ್ನೊಂದು ಯಗ್ನಹಳ್ಳಿ ಸಬ್ ಡಿವಿಷನಲ್ಲಿ ಅಲ್ಲಿ ಒಂದು ಬಿಲ್ಡಿಂಗಿಗೆ ಒಂದು 50 ಲಕ್ಷ ರೂಪಾಯಿ ಹಾಕಿದೆ. ಇಷ್ಟು ಒಟ್ಟು 70 ಕೋಟಿ ರೂಪಾಯಿ ಈಗ
ನಾವು 25 ಕೋಟಿ ಅದು MLAಗೆ ಅಂತಾನೆ ಎಲ್ಲ MLAಗಳಿಗೂ ಕೊಟ್ಟಿದ್ದಾರೆ. ಅದಲ್ದೇ ಒಂದು 45 ಕೋಟಿ ರೂಪಾಯಿ ಇವತ್ತು ನಾನು, ಯಾಕೆಂದ್ರೆ ಕ್ಷೇತ್ರದಲ್ಲಿ ಹಿಂದೆ ಬಹಳ ಅಯ್ಯೋ ಅನ್ಸಿದ್ದಾರೆ. ನನ್ನ ಹಣ ಎಲ್ಲ ಮನೆ ಗೊತ್ತಿದೆ, ಎಷ್ಟು ತೊಂದರೆ ಕೊಟ್ಟರು, ನಾನು ಎಷ್ಟು ಹೈಕೋರ್ಟ್ಗೆ ಹೋಗಿ ಏನೇನು ನಾನು ಗಲಾಟೆ ಮಾಡಿ ಏನೇನು ಇದು ಮಾಡ್ಕೊಂಡು ತಗೊಂಬಂದೆ ಅಂತ ಇಡೀ ಕ್ಷೇತ್ರ ಜನಕ್ಕೆ ಗೊತ್ತಿದೆ. ಇವತ್ತು ನಾನು ಅವತ್ತು ನನಗೆ ಪ್ರತಿಯೊಂದಕ್ಕೂ ಅಡ್ಗಾಲಾಗ್ತಾ ಇದ್ರು. ಇವತ್ತು ಯಾವುದೇ ಥರ ನಾನು ಅಡ್ಗಾಲಲ್ಲ, ನಾನು ಕೆಲಸ ಆಗಬೇಕು ಅಂತ ಹಗಲು ರಾತ್ರಿ ಇವತ್ತು ನಾನು ಅವತ್ತು ಮಾಡ್ತಾ ಇದ್ದೆ. ಇವತ್ತು ಅಧಿಕಾರ ಇಲ್ದಿದ್ರು ಕೂಡ ನನಗೆ ಇವತ್ತು ಇಡೀ ಕ್ಷೇತ್ರಕ್ಕೆ ಒಂದು ಕೆಲಸ ಆಗಬೇಕು, ಇನ್ನೊಂದು 2.5 ವರ್ಷದಲ್ಲಿ ಇಡೀ ಕ್ಷೇತ್ರದಲ್ಲಿ 1 ಇಂಚು ಜಾಗ ಬಿಡ್ದಂಗೆ ಟಾರ್ ಹಾಕ್ಬೇಕು ಅನ್ನೋದು ನಾನೊಂದು ಒಂದು ಪಣ ತೊಟ್ಟು ನಿಂತಿದ್ದೀನಿ. ಇವತ್ತು ನಾನು ಇಡೀ ಕ್ಷೇತ್ರಕ್ಕೆ ಯಾವ ರೋಡು ಇರಬಾರ್ದು, 1 ಇಂಚು ಜಾಗ ಬಿಡ್ದಂಗೆ ಟಾರ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ರಾಜಗಾಲುವೆ ಎಲ್ಲೂ 1 ಇಂಚು ಬಿಡ್ದಂಗೆ ರಾಜಗಾಲುವೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಶಾಸಕನಾಗಿದ್ದಾಗ ಅವತ್ತೇ ಗಲಾಟೆ ಮಾಡಿ ವೋಟ್ ಬ್ಯಾಂಕಿಗೆ ಬರ್ಸಿದ್ದೆ ನಾನು. ಇವತ್ತು ಸ್ಯಾಂಕ್ಷನ್ ಆಗಿ ಇವತ್ತು ಬಂದಿದೆ. ಅದೊಂದು ಇವತ್ತು ಟೆಂಡರ್ ಕರೆದ್ರೆ ಅದು ಇಡೀ ಕ್ಷೇತ್ರದಲ್ಲಿ ಯಾರು ರಾಜಗಾಲುವೆದು ಪ್ರೈಮರಿ ಇದು ಸ್ಟಾರ್ ಮೋಟ್ರ್ ಇರಲಿ ಮತ್ತು ಸಣ್ಣ ಇದು ರಾಜಗಾಲುವೆಗಳಿರಲಿ, ಎಲ್ಲ ಕೆಲಸಗಳು ಈ ಕ್ಷೇತ್ರದಲ್ಲಿ ಮುಗಿಬೇಕು ಅನ್ನೋದು ನಾನು ಒಂದು ಪಣ ತೊಟ್ಟು ನಿಂತಿದ್ದೀನಿ. ಇವತ್ತು ಅದಾಗಲೇಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಿರಲಿ, ಮಾನ್ಯ ಉಪಮುಖ್ಯಮಂತ್ರಿ ಇರಲಿ, ಕನ್ಸರ್ನ್ ಯಾವುದೇ ಚೀಫ್ ಕಮಿಷನರ್ ಇರಲಿ, ಯಾವುದೇ ಆಫೀಸರ್ಗಳಿರಲಿ, ನನ್ನ ಕ್ಷೇತ್ರಕ್ಕೆ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ಇವತ್ತು ಕ್ಷೇತ್ರದ ಜನ ಇವತ್ತು ನಾವು ಸಮಾಜಕ್ಕೆ ಬಂದಾದ್ಮೇಲೆ ಕ್ಷೇತ್ರದ ಏನೋ ಒಂದು ಒಳ್ಳೆ ಕೆಲಸ ಮಾಡೋಗ್ಬೇಕು ಅನ್ನೋದು ನಾನು ಪಣ ತೊಟ್ಟು ನಿಂತಿದ್ದೀನಿ. ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಮನೆಗೆ ನಾನು ಒಂದು ಇವತ್ತು ಖಾತೆ ಕಂದಾಯಗಳಾಗಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲನೂ ಈ ಕ್ಷೇತ್ರದಲ್ಲಿ ನನಗೊಂದು ಒಳ್ಳೆ ಕ್ಷೇತ್ರದ ಜನಗಳಿಗೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನು ಹಗಲು ರಾತ್ರಿ ನಿಂತು ಕೆಲಸ ಮಾಡ್ತಾ ಇದ್ದೀನಿ ನಾನು ಇವತ್ತು. ಅಷ್ಟು ಇವತ್ತು ತಾವೆಲ್ಲ ತಮಗೂ ಗೊತ್ತಿದೆ ಹಿಂದೆ ಏನು ತೊಂದರೆ ಕೊಟ್ಟರು, ಇವತ್ತೇನು ನಾನು ಅವತ್ತೇನು ತೊಂದರೆ ಕೊಟ್ಟರು, ಎಷ್ಟು ಹೋರಾಟ ಮಾಡಿದೆ. ಇವತ್ತು ತಾವೆಲ್ಲ ಗಮನಿಸಬೇಕು. ಕ್ಷೇತ್ರದ ಜನ ಇವತ್ತೆಲ್ಲ ನೋಡಿದ್ದಾರೆ, ನನ್ನ ಕಚೇರಿಗೆ ಬಂದು ನಮ್ಮ ಇದರಲ್ಲೆಲ್ಲ ನೋಡಿದ್ದಾರೆ. ಇವತ್ತು ಏನೇನು ಮಾಡ್ತಾ ಇದ್ದೀನಿ ಈ ಕ್ಷೇತ್ರದ ಜನಕ್ಕೆ ಗೊತ್ತಿದೆ. ಇವತ್ತು ಪ್ರತಿಯೊಂದು ಇದಕ್ಕೂ ನಾನು ಇವತ್ತು ಇದು ಇಲ್ಲದೆ ಇರಬಾರ್ದು ಕೆಲಸ. ಇವತ್ತು ಸಮಾಜದಲ್ಲಿ ಏನೇನು ಯಾರಿಗೆ ತೊಂದರೆ ಆಗಬೇಕು, ನಾನೇನು ನನ್ನ ಇದರಲ್ಲಿ ಯಾವುದು ಜನಗಳಿಗೆ ಯಾರಿಗೂ ಒಂದು ಸ್ಯಾನಿಟರಿ ಕಲೆಕ್ಷನ್ ಕೂಡ ತಗೊಳೋರಿಗೆ ತೊಂದರೆ ಕೊಡಲಿಲ್ಲ, ಒಂದು ಬೋರ್ ಹಾಕೋರಿಗೆ ತೊಂದರೆ ಕೊಡಲಿಲ್ಲ, ಒಂದು ಮನೆ ಕಟ್ಟೋರಿಗೆ ತೊಂದರೆ ಕೊಡಲಿಲ್ಲ. ಇವತ್ತು ಯಾವುದೇ ಒಂದು ಅಂಗಡಿಗಳು ಇದು ಮಾಡೋಕ್ಕೆ ತೊಂದರೆ ಕೊಡಲಿಲ್ಲ ನಾನು. ಇವತ್ತು ನೋಡಿ, ಇವತ್ತು ಇವತ್ತು ಒಂದು ಅಂಗಡಿ ಇವತ್ತು ಇದಿದೆ ವೈಸ್ಟರು MRP ಶಾಪ್ಗಳಿಗೆ ಶಾಪ ಹಾಕ್ತಾರೆ. ಇವತ್ತು ಮೊನ್ನೆ ಅಲ್ಲಿ ಇದರಲ್ಲಿ KTG ರೋಡಗೆ ಎಷ್ಟು ಒಂದೊಂದು ಅಂಗಡಿ ಟ್ರೇಡಿಂಗ್ ಲೈಸೆನ್ಸ್ಗೆ ಇವತ್ತು ಹೆಲ್ತ್ನವ್ರಿಗೆ ಹೇಳ್ಬೇಕು ಅಂತ ಇವ್ರು ಹೇಳತಕ್ಕ ಅಲ್ಲಿ ಟ್ರೇಡಿಂಗ್ ಲೈಸೆನ್ಸ್ ಅವರು ಇಶ್ಯೂ ಮಾಡೋದಿಲ್ಲ. 20-25 ಲಕ್ಷ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಏನು ಇದು 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 ಕ್ಷೇತ್ರದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಾ. ಜರಳಿ ಕ್ರಾಸ್ ಹೋಗು ಅಷ್ಟೇ, ಕೆರೆ ರೋಡಿಗೂ ಅಷ್ಟೇ, ಇಲ್ಲಿ ಗಣಪತಿನ ಇದ್ರ ಹತ್ರ ಮಂಜುನಾಥ್ ರೋಡು ಅಲ್ಲಿ ಮತ್ತು ಗುಡದಳ್ಳಿ ಕಡೆ ಎಲ್ಲ ಕಡೆನೂ ಅಷ್ಟೇನೆ, ಎಲ್ಲ ಕಡೆನೂ ಫಿಕ್ಸ್ ಆಗಿ ಹೋಗಿದೆ. ಆಮೇಲೆ ಅಷ್ಟೇ ಅಲ್ಲ, ಈಗ ಯಾವ್ದನ್ನ ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಬರ್ತದಲ್ಲ, 2 ಲಕ್ಷ 3 ಲಕ್ಷ ಒಂದೊಂದು ಅಂಗಡಿ ಫಿಕ್ಸ್ ಮಾಡ್ಕೊಂಡಿರೋ ವೈಟ್ ಸ್ಟೋರ್ಗಳಿಗೆ. ಇದು ಈ ಕ್ಷೇತ್ರದಲ್ಲಿ ಈ ಥರ ಎಲ್ಲ ಇದು ಯಾಕೆಂದರೆ ಜನಗಳಿಗೆ ಇವೆಲ್ಲ ಗೊತ್ತಿದೆ. ಆದ್ರೂ ನಾನು ನನ್ನ ಕರ್ತವ್ಯ, ನಾನು ಒಂದು ಇದರಲ್ಲಿ ಇದ್ದೀನಿ, ನಾನು ಹೇಳಬೇಕು, ಜನಗಳಿಗೆ ಗೊತ್ತಾಗಬೇಕು ಇವೆಲ್ಲನೂ ಏನು ಅಂತ ಅಂದ್ಬಿಟ್ಟು ಗೊತ್ತಾಗಬೇಕು ಅಂತ ನಾನು ಹೇಳಕ್ಕೆ ಇದು ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಕ್ಷೇತ್ರದಲ್ಲಿ ಪಾಪ ಫುಟ್ಪಾತ್ನಲ್ಲಿ ಅಂಗಡಿಗಳವರು ಅಂಗಡಿ ಇರೋ ಯಾವ್ದಾನ ಸಣ್ಣ ಅಂಗಡಿ ಇಕ್ಕೊಂಡ್ರೆ FIRಗಳಾಗ್ಯಾವ. ಇವತ್ತು ಫ್ಲೆಕ್ಸ್ಗಳು ರಾರಾಸ್ತವೆ. ಇವತ್ತು ಇಡೀ ಕ್ಷೇತ್ರದಲ್ಲಿ ಯಾವುದೊಂದು ಲೈಟ್ ಕಂಬ ಬಿಟ್ಟಿಲ್ಲ, ಒಂದು ಗಿಡ ಬಿಟ್ಟಿಲ್ಲ, ಒಂದು ಮರ ಬಿಟ್ಟಿಲ್ಲ, ಎಲ್ಲ ಕಡೆಗೂ ನ್ಯಾತಾಡ್ತವೆ ಜನಗಳು. ಇವತ್ತು ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತವ್ರ, ಇವರು ಇಂಜಿನಿಯರ್ಗಳು, ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳು ಕಣ್ಮುಚ್ಕೊಂಡು ಕೂತವ್ರ. ಯಾರನ್ನ ತಲೆ ಮೇಲೆ ಬಿದ್ದರೆ ಏನಾಗಬೇಕು? ಇವೆಲ್ಲ ಇದೇ ಥರ ಹಿಂದೆ ಬಿದ್ದು ಪಾಪ ತಲೆಗಳ ಮೇಲೆ ಬಿದ್ದು ರಕ್ತಗಳು ಬಂದವೆ. ಇಂಥದನ್ನ ಇವತ್ತು ಎಲ್ಲ ಕಡೆಗೂ ಯಾವತ್ತೋ ಇರೋದನ್ನ 15-20 ದಿನ ಮುಂಚೆ ಇವತ್ತು ಕ್ಷೇತ್ರದಲ್ಲಿಗೆ ಪಾಪ ಅವ್ರ ಕಾರ್ಯಕರ್ತಗಳಿಗೆ ಹೇಳ್ಬಿಟ್ಟು ಬಂಧನ ಇಕ್ಕಿ ಅವ್ರ ಕಡೆಯಿಂದ ನೀವು ಫ್ಲೆಕ್ಸ್ ಹಾಕ್ರಿ, ನನ್ನ ಹುಟ್ಟುಹಬ್ಬಕ್ಕೆ ನೀವು ಮೀಡಿಯಾಗೆ ಹೋಗಿಬಿಟ್ಟು ಶುಭಾಶಯ ಹೇಳ್ರಿ, ಏನು ಇದನ್ನ ಫೋರ್ಸ್ ಮಾಡಿ ಇದು ನಾನು ಇದು ರಾಜಕೀಯದಾಗ ಎಲ್ಲೂ ನಾನು ಈ ಥರ ನೋಡಿಲ್ಲ ನಾನು.
ಇವರೇ ಅಲ್ಲಿ ತಾಂಡ ಕೇಕ್ ಕಳಿಸ್ಬಿಟ್ಟು ಪಟಾಕಿ ಕಳಿಸ್ಬಿಟ್ಟು ಬರ್ತ್ಡೇ ಮಾಡಿಸ್ಕೊಳೋದು. ಎಲ್ಲಿ ನಾನು ಶಾಸಕನ ಇದ್ದಾಗ ಹೇಳ್ತಾ ಇರೋರು, ಅವರು ಕೆಲವರು ಲೀಡರ್ಗಳು ಹೇಳ್ತಾ ಇರೋರು, ಬಿಜೆಪಿ ಲೀಡರ್ಗಳು, ಹಣ ಪ್ರಾಣ ತಿಂತಾರೆ ನನಗೆ, ನಾನೇ ಕಳಿಸ್ತೀನಿ ಪಟಾಕಿನೂ ಕೇಕು, ನೀವು ಬರ್ತ್ಡೇ ಮಾಡ್ರಿ ನಂದು ಕರೆದು ಅಂತ. ಇನ್ನು ನೋಡ್ಕೊಳ್ಳಿ, ಇನ್ನೊಂದು 2 ತಿಂಗಳು ಬರೀ ಈ ಬರ್ತಡೇನೆ. ಇನ್ನು 2 ತಿಂಗಳು ಇನ್ನು ಮುಗಿತಿನ್ನ, ಇನ್ನು 2 ತಿಂಗಳು ಬರೇ ಬರ್ತಡೇನೆ. ಯಾರೋ ಆ ಏರಿಕೆ ಹೋದು ಈ ಏರಿಕೆ ಕಳಿಸೋ, ಫೋನ್ ಮಾಡಿ ಹೇಳೋದು, ಏನು ಇನ್ನು ಇದಕ್ಕೆ ನನಗೊಂದು ಬರ್ತಡೇ ಇದು ಮಾಡೋಕ್ಕಾಗಲ್ವಾ ಅಂತ ಹೇಳೋದು. ಇದು ಯಾರು ಇಂಥ ಕಚ್ಚಡ ಕೆಲಸ, ನಿಜವಾಗೂ ಹೇಳ್ತಾ ಇದ್ದೀನಿ, ಇದನ್ನ ಎಲ್ಲೂ ನಾನು ಕೇಳುವಿಲ್ಲ, ನಾನು ನೋಡೂ ಇಲ್ಲ. ಇದ್ರಾಗ ಈ ಕ್ಷೇತ್ರದಾಗ ನಾವು ಈ ಕಣ್ಣಾಗಿ ನೋಡ್ತಾ ಇದ್ದೀವಲ್ಲ, ಇದ್ರಾಗ ಯಪ್ಪ ಇದು ಭಾಳ ಒಂಥರ ಅಸಹ್ಯ ಆಗ್ಯದ ಇದು. ಅಂಥ ಕೆಲಸಗಳು ಈ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇದ್ದಾವೆ. ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೆ ಇವೆಲ್ಲ ವಿಚಾರಗಳು ಇವೆಲ್ಲ ಗೊತ್ತಿರಲಿ. ಯಾಕೆಂದರೆ ಈ ಕ್ಷೇತ್ರದಲ್ಲಿ ಇಷ್ಟು ಕೆಲಸಗಳು ಏನು ಹೇಳ್ತಾ ಇದ್ದೀನಿ ಇವತ್ತೆಲ್ಲ, ಇಷ್ಟು ಡೆವಲಪ್ಮೆಂಟ್ ವರ್ಕು ಇವತ್ತು ನಾನು ಇವತ್ತು ಒಂದು ಸಣ್ಣ ಮಾರ್ಜಿನ್ನಾಗಿ ಇದಾಗಿರ್ಬೋದು. ಕ್ಷೇತ್ರದ ಜನ ಯಾವತ್ತೂ ನನಗೆ ತೊಂದರೆ ಕೊಟ್ಟಿಲ್ಲ, ಯಾವತ್ತೂ ನನಗೆ ಇದು ಮಾಡಿಲ್ಲ. ನಾನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಸೋತಿದ್ದೀನಿ ಹೊರತು ಜನಂತೂ ಸೋಲ್ಸಿಲ್ಲ. ನನ್ನ ಜನ ಇವತ್ತು 85,000 ಮತ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ. ಮುಂಚೆ 1 ಲಕ್ಷ ಮತ ಕೊಟ್ಟಿದ್ದಾರೆ. ನನ್ನ ಜನ ಸೋಲ್ಸಿಲ್ಲ. ನಾನು ಒಂಚೂರು ಯಾಮಾರಿ ನನಗೆ ಹಿನ್ನಡೆ ಮಾಡ್ಕೊಂಡಿದ್ದೀನಿ. ಆದ್ರಿಂದ ಅದೇ ಇದಕ್ಕೋಸ್ಕರ ಏನು ಜನ ಪ್ರೀತಿ ವಿಶ್ವಾಸ ಇಟ್ಟಿರೋಕ್ಕೋಸ್ಕರ ಇವತ್ತು ಈ ಕ್ಷೇತ್ರದಲ್ಲಿ ಕೆಲಸ ಆಗಬೇಕು ಅಂತ ಪಣ ತೊಟ್ಟು ನಿಂತಿದ್ದೀನಿ. ಕೆಲಸ ಈಗ ಹೇಳ್ತಾ ಇದ್ದೀನಲ್ಲ, ಇಡೀ 2.5 ವರ್ಷದಲ್ಲಿ 1 ಇಂಚು ಎಲ್ಲಾದರೂ ಟಾರ್ಗಳು ಆಗ್ತಾ ಇದ್ರೆ ನಿಂತಿದ್ರೆ ಕೇಳಿ ನನಗೆ. ಇಡೀ ಕ್ಷೇತ್ರದಲ್ಲಿ ಎಲ್ಲ ಡ್ರೈನ್ಗಳು ಆತವೆ, ಎಲ್ಲ ಟಾರು ಆತವೆ, ಎಲ್ಲ ಕಡೆನೂ ಆತವೆ. ಇವತ್ತು ಕೆರೆ 15 ವರ್ಷದಿಂದ ಕೆರೆ ಮಾಡಿದ್ರಾ? 15 ಅಲ್ಲ, ಇವತ್ತು ನೋಡಿ ಹೆಂಗ್ ನಡೀತಾ ಇದೆ. ಅಬ್ಬಿಗೆರೆ ಕೆರೆ ಮಾಡಿದ್ರಾ? ಹೆಂಗ್ ನಡೀತಾ ಇದೆ. ಲಕ್ಷ್ಮೀಪುರ ಕೆರೆ ಮಾಡಿದ್ರಾ? ಇವತ್ತು ನೋಡಿ ಹೆಂಗ್ ನಡೀತದೆ. ಶಿವಪುರ ಕೆರೆ ಮಾಡಿದ್ರಾ? ನೋಡಿ ಇವತ್ತು ಹೆಂಗ್ ನಡೀತದೆ. ಹೆಸರುಘಟ್ಟ ರೋಡಿಗೆ ಒಂದು ಲೈಟ್ ಹಾಕಿದ್ರ ಇವ್ರ ಯೋಗ್ಯತೆಗೆ 30-35 ವರ್ಷದಿಂದ. ಇವತ್ತು ನೋಡಿ ಹೆಂಗ್ ನಡೀತದೆ. ನೆಲಗದನಹಳ್ಳಿ ರೋಡ್ ಒಂದು ಮೋರಿ ಮಾಡೋಕೆ ಅವ್ರ ಯೋಗ್ಯತೆ ಇರಲಿಲ್ಲ. ಅದು ಇವತ್ತು ನೋಡಿ ಹೆಂಗೈತೆ. ಕೆರೆ ರೋಡ್ ನೋಡಿ, ಕೆರೆಯಿಂದ ಹೆಗ್ನಳ್ಳಿ ತಕ ಕೆರೆ ರೋಡ್ಗೆ ನನಗೆ ಅನುದಾನ ಕೂಡ ತಡ ಹಾಕಿರು. ನಾನು ಹೋಗಿ ಫ್ಯಾಕ್ಟ್ರಿಗಳು CSR ಫಂಡ್ ಬೇಡಿ ಅವ್ರನ್ನ ಕೈ ಮುಗಿದು ತಂದು CSR ಫಂಡ್ ತಂದು ಕೆರೆ ರೋಡ್ ಮಾಡಿಕೊಟ್ಟೆ. ಅವಾಗೆ ನಾನು ತಂದಿದ್ದ ಅವತ್ತೆಲ್ಲ 650-700 ಕೋಟಿನ ಎಲ್ಲ ಕಿತ್ತು ಬಿಸಾಕಿರು. ಆದರೂ ನಾನು ಸುಮ್ಮನೆ ಕೂರ್ಲಿಲ್ಲ. ಅಂತ ಕೆಲಸ ಇವತ್ತು ಕ್ಷೇತ್ರದಲ್ಲಿ ನಾನು ಇವತ್ತು ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲೇ ಆದರೂ ಕೂಡ, ಯಾಕೆಂದರೆ ನಾನೇ ಬಂದು ಇವತ್ತು ಮಾಡೋಕ್ಕಾಗಲ್ಲ, ಪ್ರೋಟೋಕಾಲ್ ಪ್ರಕಾರ ನಾವು ಬರೋಂಗಿಲ್ಲ. ಆದ್ರಿಂದ ಇವತ್ತು ಹಣ ತರೋದು ನಾನು ತಂದಾಕ್ತೀನಿ. ಎಲ್ಲೇ ಒಟ್ಟಿನ ಜನಗಳಿಗೆ ಕೆಲಸ ಆಗಲಿ, ಯಾರನ ಪಟಾಕಿ ಓಡಿಸ್ಕೊಳ್ಳಿ, ಯಾರನ ಹಾರ ಹಾಕ್ಸ್ಕೊಳ್ಳಿ, ಯಾರನ ತುರಾಯಿ ಹಾಕ್ಸ್ಕೊಳ್ಳಿ, ಏನನ ಮಾಡ್ಕೊಂಡು ಹೋಗ್ಲಿ, ಎಲ್ಲನ ಪಾರ್ಟಿ ಮಾಡ್ಕೊಳ್ಳಿ, ಎಲ್ಲನ ಹೋಗ್ಲಿ, ಜನಗಳಿಗೆ ಇದು ಏನು ಎತ್ತ ಅಂತ ಜನಗಳಿಗೆ ಇದೆಲ್ಲ ಕೆಲಸಗಳು ಅವರಿಗೆ ನಾನು ಈಗ ಮಾಡ್ತಾ ಇರೋದು ಅವ್ರಿಗೆ ತಿಳಿದಿರಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.